ಮಹಿಳಾ ಮೀಸಲಾತಿಯನ್ನ ಈ ಹಿಂದೆಯೇ ಜಾರಿಗೊಳಿಸುವಾಗ ಧ್ವನಿ ಎತ್ತದ ಕರ್ನಾಟಕದ ಬಿಜೆಪಿಯ ಸಂಸದರು ಮೋದಿಯನ್ನ ಮೆಚ್ಚಿಸಲು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರುಗಳು ನಿಜವಾಗಿ ಕನ್ನಡಿಗರ ದ್ರೋಹಿಗಳು. ದಕ್ಷಿಣ ಭಾರತವನ್ನ ರಾಜಕೀಯವಾಗಿ ಹಾಳು ಮಾಡುವ ಹುನ್ನಾರ ಬಿಜೆಪಿಯವರದ್ದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪನವರು ಆರೋಪಿಸಿದರು. ಯಾರ್ಯಾರು ಮೀಸಲಾತಿ ಪರವಾಗಿ ಕರ್ನಾಟಕ ರಾಜ್ಯದ್ದು ಜನರು ಈ ಬಿಜೆಪಿಯವರು ಇರ್ಬೋದು, ಸಂಸದರು ಇರ್ಬೋದು, ನಾಯಕರುಗಳು ಏನೇನು ಧ್ವನಿ ಎತ್ತುತ್ತಾರೆ ಅವರೆಲ್ಲ ಮೋದಿಗೆ ಪ್ಲೀಸ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡಿಗರಿಗೆ 100% ದ್ರೋಹಿಗಳು, ಕರ್ನಾಟಕದ ದ್ರೋಹಿಗಳು. ಈ ನಮ್ಮ ಸೌತ್ ಇಂಡಿಯಾ ಏನೇನಿದೆ ತಮಿಳುನಾಡು ಇವ್ರದ್ದೆಲ್ಲದು ಅವ್ರನ್ನ ರಾಜಕೀಯವಾಗಿ ಹತ್ತಂತ ವ್ಯವಸ್ಥೆ ಇರ್ತಾರೆ. ಅವರು ಕರ್ನಾಟಕದಲ್ಲಿ ಹುಟ್ಟಿ ಅವರು ಕೂಡ ಪಾಲ್ದಾರರಾಗ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಷ್ಟೇ. ಶಿವಮೊಗ್ಗ ಜಿಲ್ಲೆ ಸೊರಬಪಟ್ಟಣದ ಬಂಗಾರಧಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧವಿದೆ ಎನ್ನುವುದು ಸುಳ್ಳು. ರಾಜಕೀಯವಾಗಿ ಸುದ್ದಿಯಲ್ಲಿರಲು ಮೀಸಲಾತಿಯ ವಿಷಯವನ್ನೆತ್ತಿ ಜನರ ದಿಕ್ಕನ್ನು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಹಿಂದಿಗೆ ಗ್ರೇಡ್ ಬದಲು ಅಂಕ ನೀಡುವಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, 2025-26ಕ್ಕೆ ಈಗಾಗಲೇ ತ್ರಿಭಾಷಾ ನಿಯಮ ಇರುವುದರಿಂದ ಕೋರ್ಟ್ ಬೇಡ ಎಂದಿದೆ ಅಷ್ಟೇ. ಮುಂದಿನ ವರ್ಷ ಎಲ್ಲ ಸರಿಯಾಗುತ್ತದೆ. ಈಗ ಏನು ಮಾಡೋಕೆ ಆಗುವುದಿಲ್ಲ ಎಂದರು. ಅದನ್ನ ಅವ್ರು ಹೇಳಿರೋದು ಈ ವರ್ಷಕ್ಕೆ ಮಾತ್ರ ಅದು ಕ್ಲೀನಾಗಿ ಹಾಕಿದ್ದಾರೆ. ಯಾಕೆಂದರೆ ಎಕ್ಸಾಮ್ ಮಾಡ್ತಾ ಇರೋ ಟೈಮಲ್ಲಿ ಚೇಂಜ್ ಮಾಡೋದು ಸರಿಯಾಗೋದಿಲ್ಲ. ನೀವು ಈ ವರ್ಷ ಹೆಂಗಿದೆ ನಿಮ್ಮ ಕಾನೂನು ಅದೇ ಮಾಡ್ಕೊಳ್ಳಿ, ಮುಂದಿನ ವರ್ಷ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಅದು ಬದಲಾವಣೆ. ಈ ವರ್ಷ ಅಂಕವನ್ನು ನೀಡಬೇಕು, ನೆಕ್ಸ್ಟ್ ಗ್ರೇಡಿಂಗ್ ಗ್ರೇಡಿಂಗು ಅಂತ ಹೇಳಿ. ಬಟ್ ಅದಕ್ಕೆ ಮತ್ತೆ ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್ ಇದೆ ಇವತ್ತು 5:15 CM ಅವ್ರ ಜೊತೆಗೆ. ಅದಾದಮೇಲೆ ತೀರ್ಮಾನ. ಯಾಕೆಂದರೆ ನಂದು SSLC ರಿಸಲ್ಟ್ ಬೇರೆ ಹೇಳಬೇಕು. ರಿಸಲ್ಟ್ ಅದ್ಭುತವಾಗಿದೆ, ಏನು ಅಂತ ಡೀಟೇಲ್ಸ್ ಆಮೇಲೆ ಗೊತ್ತಾಗುತ್ತೆ. ಅದನ್ನು ಆದಷ್ಟು ಲೇಟ್ ಮಾಡೋದು. CBSEಯಲ್ಲಿ ಹಿಂದಿ ತಾಲೂಕಿನ ಸಾಗರ್ದೆ, ಪುರ, ಶಿಗ್ಗಾ ಮತ್ತು ಹೆಗ್ಗೋಡು ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಮಳೆ ಗಾಳಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದರ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಈಗಾಗಲೇ ಕಂದಾಯ ಇಲಾಖೆ, ಮೆಸ್ಕಾಂ ಹಾಗೂ ಅರಣ್ಯ ಇಲಾಖಾ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು. ಸಂದೀಪ್ UL 9 ಲೈವ್ ನ್ಯೂಸ್, ಸೊರಬ.